ಬೆಂಗಳೂರು ಕಾಲ್ ತುಳಿತ ದುರಂತಕ್ಕೆ ಕೆಎಸ್ಸಿಎ ಮೌನವನ್ನ ವಹಿಸ್ತಾ ಇದೆ. ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಬಾಯಿ ಬಿಟ್ರೆ ನಿಮಗೆ ಇನ್ನೇನು ಅವಶ್ಯಕತೆ ಇಲ್ಲ. ಈಗ ಎಲ್ಲ ಆಗೋಗ್ಬಿಟ್ಟಿದೆ. ಮೌನ ಒಂದೇ ನಿಮಗೆ ಈಗ ಇರೋದು. ಬಾಯಿ ಬಿಟ್ಟು ಮಾತಾಡಿ, ಯಾಕೆ ನಿರ್ಲಕ್ಷ್ಯವನ್ನ ವಹಿಸಿದ್ರಿ ಅಂತ ಹೇಳಿ. ಸ್ಟೇಡಿಯಂಗೆ ಬಂದಂತಹ ಕೆಎಸ್ಸಿಎ ಅಧ್ಯಕ್ಷ ಶಂಕರ್ ಸೈಲೆಂಟ್ ಆಗಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ತುಟಿ ಬಿಚ್ತಾ ಇಲ್ಲ ಕೆಎಸ್ಸಿಎ ಅಧ್ಯಕ್ಷ. ಕೆಎಸ್ಸಿಎ ಕಂಚಾಜಿ ಜೈರಾಮ್ ಕೂಡ ನೋ ರಿಯಾಕ್ಷನ್. ಕೇವಲ 5 ಲಕ್ಷ ಪರಿಹಾರ ಘೋಷಿಸಿ ಸುಮ್ಮನಾಯಿತು ಕೆಎಸ್ಸಿಎ. ಬಿಸಿಸಿಐ ಇಂದಲೂ ಕೂಡ ಘಟನೆ ಬಗ್ಗೆ ರಿಯಾಕ್ಷನ್ ಇಲ್ಲ. ಸೆಲೆಬ್ರೇಷನ್ ಆಗ್ತಾ ಇರೋದು ಗೊತ್ತೇ ಇಲ್ಲ ಅಂತ ಹೇಳಿ ಬಿಸಿಸಿಐ ರಿಯಾಕ್ಟ್ ಮಾಡಿದೆ. IPL ನಿಂದ ಕೋಟಿ ಕೋಟಿ ಬಿಸ್ನೆಸ್ ಮಾಡೋ ಬಿಸಿಸಿಐ ಕೂಡಲೇ ರಿಯಾಕ್ಟ್ ಕೂಡ ಮಾಡಬೇಕು, ಮತ್ತೆ ಮೃತ ಕುಟುಂಬಸ್ಥರಿಗೆ ಬಿಸಿಸಿಐ ಪರಿಹಾರವನ್ನ ಕೊಡಬೇಕು. ಬೆಂಗಳೂರು ದುರಂತಕ್ಕೆ ಬಿಸಿಸಿಐ ಮತ್ತು ಕೆಎಸ್ಸಿಎ ಕೂಡ ಕಾರಣ. ಯಾಕೆಂತಂದ್ರೆ ಕೆಎಸ್ಸಿಎ ಇಲ್ಲಿ ಅತಿ ಹೆಚ್ಚು ನಿರ್ಲಕ್ಷ್ಯವನ್ನ ವಹಿಸಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನಿನ್ನೆ ಸ್ಟೇಡಿಯಂನಲ್ಲಿ ಸಂಜೆ 4:45ರಿಂದ 5 ಗಂಟೆವರೆಗೂ ಕೂಡ ಗೇಟ್ ಓಪನ್ ಮಾಡಿಲ್ಲ. 21 ಗೇಟ್ ಇದೆ ಅಲ್ಲಿ. ಕೇವಲ 3 ಗೇಟ್ ಓಪನ್ ಮಾಡಿಬಿಟ್ಟು ನೀವು ಜನರನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಮತ್ತೆ ಜನ ಯಾವ ರೀತಿಯಾಗಿ ನುಗ್ಗಿರಬಹುದು ಅಂತ. ಮತ್ತೆ 35ರಿಂದ 40 ಸಾವಿರ ಜನ ಅಷ್ಟೇ ಕೆಪಾಸಿಟಿ ಇರೋದು ಅಲ್ಲಿ ಸ್ಟೇಡಿಯಂನಲ್ಲಿ, ಒಳಗಡೆ ಹೋಗೋದಕ್ಕೆ ಮತ್ತೆ ಇರೋದಕ್ಕೆ. ಆಕ್ಸಿಜನ್ ಎಲ್ಲಿಂದ ಬರುತ್ತೆ, ಮತ್ತೆ ಎಲ್ಲಿಂದ ಸಿಗುತ್ತೆ? ಉಸಿರಾಟ ಆಡೋದಕ್ಕೆ ಸಮಸ್ಯೆ ಆಗೋದಿಲ್ಲ ಅನ್ನೋದು ಗೊತ್ತಿರ್ಲಿಲ್ವಾ ಕೆಎಸ್ಸಿಎ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು? ಬೆಳಗ್ಗೆನೆ ಸರ್ಕಾರ ಘೋಷಣೆ ಮಾಡ್ತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿ. ಆದರೂ ಕೂಡ 2 ಗಂಟೆ 3 ಗಂಟೆ 4 ಗಂಟೆ ಆದರೂ ಕೂಡ ಗೇಟ್ ಓಪನ್ ಮಾಡದೆ ನಿರ್ಲಕ್ಷ್ಯವನ್ನ ತೋರಿರೋದಕ್ಕೆ ಇಷ್ಟೆಲ್ಲ ಘಟನೆ ಆಗಿದೆ.